ಹಾಯ್ ಎಲ್ರಿಗೂ ನಮಸ್ಕಾರ. ಹವಿಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕಳಸಕ್ಕೆ ಸಿಂಪಲ್ ಆಗಿ ಸೀರೆನ ಉಡಿಸ್ತಕ್ಕಂಥ ವಿಧಾನವನ್ನ ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡಿಕೊಂಡು ಸೀರೆಯ ಅಂಚಿನಿಂದ ನಾನಿವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ನೆರಿಗೆಗಳನ್ನು ಕೂಡ ಇದೇ ರೀತಿ ಈಕ್ವಲ್ ಆಗಿ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಿದ್ದಾದ್ಮೇಲೆ ಒಂದು 10 ನೆರಿಗೆ ಆದ ತಕ್ಷಣ 3 ಸೈಡಲ್ಲೂ ಕೂಡ ಕರೆಕ್ಟ್ ಆಗಿ ನಾವು ನೆರಿಗೆಗಳನ್ನ ಜೋಡಿಸ್ಕೊಂಡು ಬಾರ್ಡರ್ಗೆ ನಾವು ಕ್ಲಿಪ್ಗಳನ್ನ ಹಾಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಬಿಗಿನರ್ಸ್ ಆಗಿದ್ರೆ ಒಂದು 10 ನೆರಿಗೆಗಳಾದ ತಕ್ಷಣ ಇದೇ ರೀತಿ ನೆರಿಗೆಗಳನ್ನ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಒಂದೇ ಸಮ ಇರಬೇಕು ನೆರಿಗೆಗಳು, ಆ ರೀತಿ ಜೋಡಿಸ್ಕೊಂಡು ನೀವು 3 ಸೈಡಲ್ಲೂ ಕೂಡ ಕ್ಲಿಪ್ ಅನ್ನು ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ರೈಟ್ ಲೆಫ್ಟ್ ಅಲ್ಲಿ 2 ಕಡೆ ಜೋಡಿಸ್ಬಿಟ್ಟು ಹಾಕಿದ್ದೀನಿ. ಹಾಗೇನೆ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸಿ ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಂಡು ನೆಕ್ಸ್ಟ್ ನಾನಿಲ್ಲಿ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾವು ಮುಕ್ಕಾಲ್ ಭಾಗದಷ್ಟು ಸೀರೆನ ನಾವು ಇದೇ ರೀತಿ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಆಗಿ ಸೆರ್ಗುಗೆ ನಾವಿಲ್ಲಿ 1 ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತ ಸೀರೆನ ಇದೇ ರೀತಿ ನಾವು ನೆರಿಗೆಗಳನ್ನ ಮಾಡ್ಕೊಂಡು ಇದೇ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಮಾಡಿದಂತಹ ನೆರಿಗೆಗಳನ್ನು ಕೂಡ ಅದೇ ನೆರಿಗೆಗಳ ಜೊತೆ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಹಾಗೇನೆ ಈ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನಾನು ಇಲ್ಲಿ ಜೋಡಿಸ್ಕೊಂಡು ಅದೇ ಒಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ನೆರಿಗೆಗಳನ್ನ ನಾವು ಎಷ್ಟು ನೀಟಾಗಿ ಮಾಡ್ಕೊಳ್ತೀವೋ ಅಲಂಕಾರ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಇವಾಗ ಜೋಡಿಸ್ಕೊಳ್ಳೋಣ. ನೋಡಿ, ಇವಾಗ ನೆರಿಗೆಗಳಿಷ್ಟು ಕೂಡ ಮಾಡಿದ್ದಾಗಿದೆ. ನೋಡಿ, ಇವಾಗ 1 ಮಾರ ಆಗುವಷ್ಟು ಸೆರ್ಗುಗ್ ಬಿಟ್ಕೊಂಡಿದ್ದೀನಿ. ಇವಾಗ ಸೆರ್ಗಿನಲ್ಲಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಅದ್ರ ಬಾರ್ಡರ್ ಬರಬೇಕು ಆ ರೀತಿನಲ್ಲಿ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು 6 ರಿಂದ 7 ನೆರಿಗೆಗಳು ಬಂದಿದೆ. ಇವಾಗ ಈ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಅಲ್ಲಲ್ಲಿ ಕ್ಲಿಪ್ ನ ಹಾಕೋಬೇಕಾಗುತ್ತೆ. ಒಂದು 3 ರಿಂದ 4 ಕಡೆ ಇದೇ ರೀತಿ ಜೋಡಿಸ್ಕೊಂಡು ನಾನಿಲ್ಲಿ ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸೆರ್ಗು ಕೂಡ ರೆಡಿ ಇದೆ, ಹಾಗೇನೆ ನೆರಿಗೆ ಕೂಡ ರೆಡಿ ಇದೆ. ನೆರಿಗೆನ ಈ ರೀತಿ ಮಧ್ಯಕ್ಕೆ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. 2 ಸೈಡಿನ ಬಾರ್ಡರ್ ಕೂಡ ಈಕ್ವಲ್ ಆಗಿ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸೀರೆಯ ಬ್ಲೌಸ್ ಪೀಸ್ ನ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪೋಸಿಟ್ ಸೈಡ್ ಬಾರ್ಡರ್ ಇರ್ತಕ್ಕಂಥ ಒಂದು ಬ್ಲೌಸ್ ಪೀಸ್. ನೋಡಿ, ಇವಾಗ ಲಕ್ಷ್ಮಿಯ ಕೈಗಳನ್ನ ಇದಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸ್ ನಲ್ಲಿ ಯಾವ ಕಡೆ ಓಪನ್ ಇರುತ್ತೆ ಆ ಪಾರ್ಟ್ ನ ಒಳಭಾಗಕ್ಕೆ ಸೇರಿಸಿ ಕ್ಲೋಸ್ ಆಗಿರ್ತಕ್ಕಂತಹ ಕ್ಲಾತ್ ನ ಮೇಲ್ಭಾಗಕ್ಕೆ ತಂದು ಈ ರೀತಿ ಒಂದು 3 ಕಡೆ ಗುಂಡ್ಪಿನ ಹಾಕೊಂಡು ಈ ರೀತಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಷ್ಟೇನೆ ಲೆಫ್ಟ್ ಹ್ಯಾಂಡ್ ಅನ್ನು ಇದೇ ಒಂದು ಮೆಥಡ್ ಅಲ್ಲಿ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಟೈಟ್ ಆಗಿ ಹಿಡಿದು ನೀವು ಒಂದು 3 ಕಡೆ ಗುಂಡ್ಪಿನ್ಗಳನ್ನ ಹಾಕೋಬೇಕಾಗುತ್ತೆ. ಅಥವಾ ಗುಂಡ್ಪಿನ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದವರು ಸೇಫ್ಟಿ ಪಿನ್ ಅನ್ನ ಆ ಒಂದು ಕ್ಲಾತ್ ಅನ್ನ ಗಟ್ಟಿಯಾಗಿ ಹಿಡಿದು ನೀವು ಸೇಫ್ಟಿ ಪಿನ್ ಕೂಡ ಹಾಕೋಬಹುದು. ನೆಕ್ಸ್ಟ್ ಈ ಕಡೆ ಒಂದು ಹೈಟ್ ಆಗಿರುವಂತಹ ಪೀಠನ ಇಟ್ಟು ಅದ್ರ ಮೇಲೆ ಒಂದು ಚಿಕ್ಕ ಬಿಂದಿಗೆನ ಇಟ್ಕೊಂಡಿದ್ದೀನಿ. ಇವಾಗ ನೆರಿಗೆಗಳನ್ನ ಬಿಂದಿಗೆಯ ಕಂಠ ಭಾಗದಿಂದ ಈ ರೀತಿ ಹಿಂದೆಯಿಂದ ತಗೊಂಡ್ ಬಂದು ಕರೆಕ್ಟ್ ಆಗಿ ಈ ರೀತಿ ಲೆವೆಲ್ ಆಗಿ ಜೋಡಿಸ್ಕೋಬೇಕಾಗುತ್ತೆ. 2 ಸೈಡಿನ ಬಾರ್ಡರ್ಗಳು ಕೂಡ ಈಕ್ವಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಮಧ್ಯಕ್ಕೊಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಹಾಗೇನೆ 2 ಸೈಡಿನ ನೆರಿಗೆಗಳನ್ನು ಕೂಡ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ತಗೊಂಡು ಈ ರೀತಿ ಒಂದೊಂದೇ ನೆರಿಗೆಗಳನ್ನ ತಗೊಂಡು 2 ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಒಂದೊಂದೇ ನೆರಿಗೆನ ಮಾಡ್ಕೊಂಡ್ರು ಪರವಾಗಿಲ್ಲ ಫ್ರೆಂಡ್ಸ್, ಆದ್ರೆ ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು, ಆ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಕ್ಲಿಪ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಎಡ್ಜ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳಿರುತ್ತಲ್ಲ 2 ಸೈಡ್ ಅಲ್ಲಿ, ಅಲ್ಲಿಗೆ ಒಂದೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಇದೇ ರೀತಿ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಫ್ರೆಂಡ್ಸ್, ನಮ್ಮ ಈ ಒಂದು ಚಾನಲ್ ನಲ್ಲಿ ವೆರೈಟಿ ಆಫ್ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಇದೆ, ನೋಡಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆ ಎಲ್ಲವನ್ನು ಕೂಡ ನಾನು ಇದೇ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. 2 ಸೈಡ್ ಅಲ್ಲೂ ಕೂಡ ಆಪೋಸಿಟ್ ಸೈಡ್ ಅಲ್ಲಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ತಾಮ್ರದ ಕಳಶದ ಚೊಂಬನ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ಗಟ್ಟಿಯಾಗಿ ಸ್ಟಿಕ್ ಅನ್ನು ಕಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಆ ಒಂದು ಸ್ಟಿಕ್ ಗೆ ಲಕ್ಷ್ಮಿಯ ಕೈಗಳನ್ನ ಈ ರೀತಿ ಜೋಡಿಸ್ಕೊಂಡು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಅಲ್ಲಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಬ್ಲೌಸ್ ಪೀಸ್ ಕ್ಲಾತ್ ಇದೆಯಲ್ಲ ಅದರಿಂದ ಕಳಶದ ಚೊಂಬನ್ನ ಈ ರೀತಿ ಕವರ್ ಮಾಡ್ಕೊಂಡು ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೆರ್ಗುನ ಹಾಕೊಳ್ತಾ ಇದ್ದೀನಿ. ನಾವ್ ಯಾವ ರೀತಿ ಸೆರ್ಗುನ ಹಾಕೊಳ್ತೀವಿ ಎಡಭಾಗಕ್ಕೆ ಆ ರೀತಿನಲ್ಲಿ ಹಾಕೊಂಡು ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಬಿಟ್ಟು ಹಿಂಭಾಗದಲ್ಲಿರ್ತಕ್ಕಂಥ ಸೆರ್ಗನ್ನ ಮುಂಭಾಗಕ್ಕೆ ತಂದು ನಾವು ಮಧ್ಯಕ್ಕೆ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ. ಈ ರೀತಿ ಜೋಡಿಸ್ಕೊಂಡು ಮಧ್ಯದಲ್ಲಿ ಒಂದು ಟೈಟ್ ಆಗಿ ದಾರವನ್ನ ಕಟ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿರುವಂತಹ ನೆರಿಗೆಗಳನ್ನು ಕೂಡ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಮಧ್ಯಕ್ಕೆ ಒಂದು ಟೈಟ್ ಆಗಿ ದಾರವನ್ನ ಕಟ್ಕೊಂಡು ಡಾಬನ್ನ ಸೇರಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ನಮ್ಮಲ್ಲಿ ಲಭ್ಯ ಇರತಕ್ಕಂತ ಅಲಂಕಾರಿಕ ವಸ್ತುಗಳಿಂದ ಲಕ್ಷ್ಮಿಯನ್ನ ಅಲಂಕರಿಸಿ ಪೂಜಿಸಬಹುದು.
ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲ್ ಅಲಂಕಾರ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.